ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇನ್ನೂ ಸಹ ಚಾತಿಲಿರುವಂಥ ವಿಚಾರ, ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇದು ದಿನಾಂಕ 20 ಮೇ 1961ರಲ್ಲಿ ಗೆಜೆಟ್ 28ರಲ್ಲಿ ಪ್ರಕಟ ಆಯಿತು. ಮೇ 20, 1961ರಲ್ಲಿ ಈ ಒಂದು ಆ್ಯಕ್ಟ್ನ ಅಂಗೀಕರಿಸಲಾಯಿತು. ಅಂದರೆ ಮೇ 20, 1961ರಂದು ಈ ಒಂದು ಆ್ಯಕ್ಟ್, ಈ ಒಂದು ಕಾನೂನು ಪ್ರಾರಂಭ ಆಯಿತು. ಸೊ ಈಗ ಈ ವರದಕ್ಷಿಣೆ ಕಾಯ್ದೆನ ಯಾತಕ್ಕೋಸ್ಕರ ತಂದರು? ಮೊದಲನೇದಾಗಿ ವರದಕ್ಷಿಣೆ ಅಂದರೆ ಏನು? ನಮಗೆಲ್ಲ ಗೊತ್ತೇ ಇದೆ ವರದಕ್ಷಿಣೆ ಅಂದರೆ ಏನು ಅಂತ. ಒಂದು ಮದುವೆಯ ಸಂದರ್ಭದಲ್ಲಿ ವರನ ಕಡೆಯವರು ಅಥವಾ ವಧುವಿನ ಕಡೆಯವರು ಅಥವಾ ಅವ್ರ ತಂದೆ ತಾಯಿ ಆಗಲಿ ಅಥವಾ ಅವರಾಗಲಿ ಮೂವಬಲ್ ಪ್ರಾಪರ್ಟೀಸ್ ಅಥವಾ ಇಮ್ಮೂವಬಲ್ ಪ್ರಾಪರ್ಟೀಸ್. ಮೂವಬಲ್ ಪ್ರಾಪರ್ಟೀಸ್ ಅಂತಂದರೆ ಈ ಬೈಕು, ಕಾರು, ಚಿನ್ನ, ಈ ಥರದವುಗಳನ್ನು, ಇತರ ವಸ್ತುಗಳನ್ನು ಕೇಳೋದು ಅದು ಮೂವಬಲ್ ಪ್ರಾಪರ್ಟೀಸ್. ಈ ಜಮೀನು, ಸೈಟು, ಇದನ್ನ ಇಮ್ಮೂವಬಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಇದನ್ನು ಮದುವೆ ಸಂದರ್ಭದಲ್ಲಿ ಕೊಡೋದು ನಮ್ಮ ಕಾನೂನಿನ ಪ್ರಕಾರ ತಪ್ಪು ಅಂತ ನಮ್ಗೆ ಈ ಒಂದು ಆ್ಯಕ್ಟ್ ಹೇಳುತ್ತೆ. ಸೊ ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನು ಹೇಳೋಣ. ನೋಡಿ, ಈಗ ಈ ಒಂದು ವರದಕ್ಷಿಣೆ ಅಂದರೆ ಏನು? ಸಿಂಪಲ್ ಆಗಿ ತಿಳ್ಕೋಬೇಕು ಅಂತಂದರೆ ನಮ್ಮ ಆ್ಯಕ್ಟ್ ಪ್ರಕಾರ ವರದಕ್ಷಿಣೆ ಅಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ನೀಡಲಾದಂತಹ ಅಥವಾ ನೀಡಲು ಒಪ್ಪಿಕೊಂಡಂಥ ಯಾವುದೇ ಆಸ್ತಿ ಅಥವಾ ಅದು ಒಂದು ಅಮೂಲ್ಯವಾದ ಭದ್ರತೆ. ಇಷ್ಟೇ. ಮದುವೆಯ ಒಬ್ಬ ಪಕ್ಷದಿಂದ ಮದುವೆಯ ಇನ್ನೊಂದು ಪಕ್ಷಕ್ಕೆ, ಮದುವೆಯ ಯಾವುದೇ ಪಕ್ಷದ ಪೋಷಕರಿಂದ ಅಥವಾ ಯಾವುದೇ ಇತರ ವ್ಯಕ್ತಿಯಿಂದ ಮದುವೆಯ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಇತರ ವ್ಯಕ್ತಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನು ನಾವು ವರದಕ್ಷಿಣೆ ಅಂತ ಹೇಳಿ ಕರಿತೀವಿ. ನೋಡಿ, ವರದಕ್ಷಿಣೆ ಫಸ್ಟ್ ಹೇಳ್ಬಿಡ್ತೀನಿ. ವರದಕ್ಷಿಣೆ ಕೊಟ್ಟರೆ ಅಥವಾ ತೆಗೆದುಕೊಂಡ್ರೆ ಏನು ಶಿಕ್ಷೆ ಕೊಡುತ್ತೆ ಈ ಆಕ್ಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ನೋಡಿ, ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ವ್ಯಕ್ತಿಯು ವರದಕ್ಷಿಣೆ ನೀಡಿದರೆ ಅಥವಾ ಪಡ್ಕೊಂಡ್ರೆ ಅಥವಾ ವರದಕ್ಷಿಣೆ ತಗೋ ಅಥವಾ ವರದಕ್ಷಿಣೆ ಕೊಡುವಂತ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅಥವಾ ಕುಮ್ಮುಕ್ ನೀಡಿದ್ರೆ ಆತನಿಗೆ 5 ವರ್ಷಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿಗಳ ದಂಡ ವಿಧಿಸ್ಬೋದು ಅಥವಾ ನ್ಯಾಯಾಲಯ ಎರಡನ್ನೂ ಸಹ ವಿಧಿಸ್ಬೋದು. ಸೊ ನೆಕ್ಸ್ಟ್ ಬಂದರೆ ಈ ಜಾಹೀರಾತಿನ ಮೇಲೆ ನಿಷೇಧ. ಯಾವುದೇ ವ್ಯಕ್ತಿ ಈ ನಮ್ಮ ವರದಕ್ಷಿಣೆ ತಗೊಳ್ಳೋದಾಗಲಿ ಅಥವಾ ಈಸ್ಕೊಳ್ಳೋದಾಗಲಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಪತ್ರಿಕೆಯಲ್ಲಾಗಲಿ ಅಥವಾ ಮೀಡಿಯಾದಲ್ಲಾಗಲಿ ಅಥವಾ ಇತರ ಯಾವುದೇ ಮಾಧ್ಯಮಗಳಲ್ಲಿ ಬರುವಂಥ ಜಾಹೀರಾತಿನ ಮೂಲಕ ಆಗಲಿ ಅಥವಾ ಅವರ ಮಗಳ ಅಥವಾ ಯಾವುದೇ ಇತರ ಸಂಬಂಧಿಕರ ಯುವಕ್ಕಾಗಿ ಪರಿಗಣನೆಯಾಗಿ ಯಾವುದೇ ರೀತಿಯಂಥ ವ್ಯವಹಾರ ಅಥವಾ ಇತರ ಯಾವುದೇ ರೀತಿಯಂಥ ಹಿತಾಸಕ್ತಿಯುಳ್ಳಂಥ ಆಸ್ತಿ ಆಗಲಿ ಮತ್ತೊಂದಾಗಲಿ ಹಣ ಆಗಲಿ ಎರಡನ್ನ ಯಾವುದೇ ಪಾಲನೆ ನೀಡೋಂಥದ್ದನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಾಗಲಿ ಮತ್ತೊಂದಿಷ್ಟು ನಾವು ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತ ಹೇಳಿ ಜಾಹೀರಾತು ಕೊಡೋದಾಗಲಿ ಅದು ಈ ಆ್ಯಕ್ಟ್ ಪ್ರಕಾರ ತಪ್ಪು, ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು ಈ ಥರ ನಾವು ಇಷ್ಟು ಕೊಡ್ತಾ ಇದ್ದೀನಿ, ನಾನು ಇಷ್ಟೊಂದು ನನ್ನ ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ನಾನು ನನ್ನ ಅಳಿಯನಿಗೆ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ನಾನು ಇಷ್ಟು ಎಕರೆ ಜಮೀನು ಕೊಡ್ತಾ ಇದ್ದೀನಿ, ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಇಷ್ಟು ಚಿನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಆತನಿಗೂ ಸಹ ಕೇವಲ ಹೇಳಿದ್ರೆ ಸಾಕು 6 ತಿಂಗಳಿಗಿಂತ ಕಡಿಮೆ ಇಲ್ಲದಂಥ ಜೈಲು ಶಿಕ್ಷೆ. ಅದನ್ನ ಕೋರ್ಟು ಇದರಿಂದ ತುಂಬಾ ಪರಿಣಾಮಕಾರಿ ಇದೆ ಅಂತ ಅನ್ಸಿದ್ರೆ 5 ವರ್ಷದವರೆಗೂ ಸಹ ಜೈಲು ಶಿಕ್ಷೆನ ವಿಸ್ತೀರ್ಣ ಮಾಡಬಹುದು, ಮತ್ತೆ 15,000 ರೂಪಾಯಿಗಳಷ್ಟು ದಂಡನೂ ಸಹ ವಿಧಿಸಬಹುದು. ಈ ವರದಕ್ಷಿಣೆ ನೀಡೋದು ಕುರಿತು ಮತ್ತು ತೆಗೆದುಕೊಳ್ಳುವಂಥ ಒಂದು ಒಪ್ಪಂದ ಅಂತ ಮಾಡ್ಕೋತಾರೆ. ಇಷ್ಟನ್ನು ನಾವು ಅದು ಒಪ್ಪಿಳ್ಳಿ ಅಂತ ಕೊಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ
ಇಷ್ಟು ವರಮಾನ ನಾವು ವರದಕ್ಷಿಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಒಪ್ಪಂದನ ತೆಗೆದುಕೊಳ್ಳುವುದು ಸಹ ಈ ಒಂದು ಕಾನೂನಿನ ಪ್ರಕಾರ ಅನೂರ್ಜಿತವಾಗುತ್ತೆ. ಒಂದು ವೇಳೆ ವರದಕ್ಷಿಣೆಯು ಹೆಂಡತಿ ಅಥವಾ ಅವಳ ಉತ್ತರಾಧಿಕಾರಿಗಳಿಗೆ ಲಾಭಕ್ಕಾಗಿ ಈ ಮದುವೆಗೆ ಸಂಬಂಧಿಸಿದಂತೆ ಒಬ್ಬ ಮಹಿಳೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ವರದಕ್ಷಿಣೆಯನ್ನು ಪಡೆದರೆ ಆ ವ್ಯಕ್ತಿಯು ಅದನ್ನು ಮಹಿಳೆಗೆ ವರ್ಗಾಯಿಸಬೇಕಾಗತ್ತೆ. ಮದುವೆಯ ಮೊದಲು ವರದಕ್ಷಿಣೆ ಪಡೆದಿದ್ರೆ ಮದುವೆಯಾದ 3 ತಿಂಗಳೊಳಗೆ ಅಥವಾ ಮದುವೆಯ ಸಮಯದಲ್ಲಿ ಅಥವಾ ಆ ನಂತರ ಮದುವೆಯ ನಂತರ ವರದಕ್ಷಿಣೆಯನ್ನು ಸ್ವೀಕರಿಸಿದರೆ ಅದು ಸ್ವೀಕರಿಸಿದ ದಿನಾಂಕದಂದು 3 ತಿಂಗಳೊಳಗಾಗಿ ಆ ಮಹಿಳೆಯ ಅಪ್ರಾಪ್ತ ವಯಸ್ಕಳಾಗಿದ್ದಾಗ ವರದಕ್ಷಿಣೆ ಪಡೆದಿದ್ದರೆ ಅವಳ 18 ವರ್ಷ ತುಂಬಿದ 3 ತಿಂಗಳೊಳಗಾಗಿ ಅವರು ಕೊಡಬೇಕಾಗುತ್ತೆ ವಾಪಸ್. ಆ ನಂತರ ಏನು ಅಂತ ಒಂದು ವರ್ಗಾವಣೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಮಹಿಳೆಯ ಪ್ರಯೋಜನಕ್ಕಾಗಿ ಅದನ್ನು ಟ್ರಸ್ಟ್ನಲ್ಲಿ ಇಟ್ಕೋಬೇಕಾದಂಥ ಒಂದು ಸಂಭವ. ಯಾವುದೇ ವ್ಯಕ್ತಿ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಸಮಾಜದಲ್ಲಿ ಆ ಒಂದು ವರದಕ್ಷಿಣೆ ಕೂಡ ತಗೊಳ್ಳೋದೆಲ್ಲ ಇದ್ದೇ ಇರುತ್ತೆ. ಆದರೆ ಅದನ್ನು ಪ್ರೂವ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ ಸೆಕ್ಷನ್ 3 ಮತ್ತು 4 ಅಡಿಯಲ್ಲಿ ಆ ವರದಕ್ಷಿಣೆಯನ್ನು ಪಡೆದಂಥ ಅಥವಾ ಆ ಪಡೆಯಲು ಪ್ರಚೋದನೆ ನೀಡಿದಂಥ ವ್ಯಕ್ತಿ ಇರ್ತಾರಲ್ಲ, ಆ ವರದಕ್ಷಿಣೆ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಆ ಕಾನೂನು ಕ್ರಮ ಜರುಗಿಸಬೇಕು ಅಂತಂದರೆ ಈ 3 ಮತ್ತು 4 ಸೆಕ್ಷನ್ಗಳ ಅಪರಾಧ ಮಾಡಿಲ್ಲ ಎಂದು ಸಾಬೀತುಪಡಿಸುವಂಥವರೇ ಅವನ ಮೇಲೆ ಇರ್ತದೆ. ಈಗ ವರಮಾನ ಮೀನ್ಸ್ ವರದಕ್ಷಿಣೆ ಏನು ಹೇಳುತ್ತೆ, ಈ ವರದಕ್ಷಿಣೆ ತಗೊಂಡವರೇ ಅಂತ ನಾವೇನಾದರೂ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮತ್ತು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ಆ ವ್ಯಕ್ತಿಯ ಜವಾಬ್ದಾರಿ ಆಗಿರುತ್ತೆ. ಈಗ ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಅಂತ ಬರ್ತಾರೆ. ಇವ್ರಿಗೆ ನಾವುಗಳು ಮಾಹಿತಿಗಳನ್ನು ಕೊಟ್ಟು ಆ ವರದಕ್ಷಿಣೆ ನಿಷೇಧ ಅಧಿಕಾರಿಗಳಿಗೆ ಜೊತೆ ನಾವು ಮಾತಾಡಿ ಇದಕ್ಕೆ ಸಂಬಂಧಪಟ್ಟ ಈ ವರದಕ್ಷಿಣೆ ಪಡೆಯೋದಾಗಲಿ ಅಥವಾ ತೆಗೆದುಕೊಳ್ಳೋದಾಗಲಿ ಅಥವಾ ಇದಕ್ಕೆ ಪ್ರೋತ್ಸಾಹ ನೀಡೋದಾಗಲಿ ಬೇಡಿಕೆ ಇಡೋದಾಗಲಿ ಇವುಗಳನ್ನು ಸಾಧ್ಯವಾದಷ್ಟು ತಡೆಯೋದಕ್ಕೆ ಪ್ರಯತ್ನ ಅವ್ರು ಮಾಡ್ತಾರೆ. ನೋಡಿ, ಈಗ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೋಡಿ ಹಿಂದೆ ಈ ವರದಕ್ಷಿಣೆ ಅಂದರೆ ತನ್ನ ವಧುವನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆ ಹಣವನ್ನು ವರ್ಣಿಗೆ ಅಂದರೆ ನೇರವಾಗಿ ಹೇಳ್ಬೇಕು ಅಂದರೆ ಹೆಣ್ಣು ಮನೆಯವರು ಗಂಡಿನ ಮನೆಯವರಿಗೆ ಏನು ವರದಕ್ಷಿಣೆ ಯಾಕೆ ಕೊಡ್ತಿದ್ರು ಅಂತಂದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ರು. ಈ ನೋಡಿ, ಈ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲೂ ಸಹ ಆರಂಭ ಆಗಿ ಇವತ್ತಿನವರೆಗೂ ವರದಕ್ಷಿಣೆ ಅನ್ನೋದು ಪದ್ಧತಿ ಪ್ರತಿಯೊಂದು ಜಾತಿಗಳಲ್ಲೂ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ, ಇದು ವ್ಯಾಪಾರ ಆಗಿಬಿಟ್ಟಿದೆ. ಉದಾಹರಣೆಗೆ ಈಗ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಕೆಲವ್ರು ಇದ್ದಾರೆ ಆ್ಯಕ್ಚುಲಿ ನಾವು ನಮ್ಮ ಕಣ್ಮುಂದೆ ನಡೆದಿರೋಂಥದ್ದು. ಒಂದು ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ ಅಂದಾಗ ಆ ವ್ಯಕ್ತಿ ಏನು ಮಾಡಿರ್ತಾನೆ ಅಂತಂದರೆ ಗಂಡು ಮಕ್ಳು ಇಲ್ದಿರೋಂಥ ಮನೆಗಳನ್ನೇ ನೋಡ್ತಾರೆ, ಬರೀ ಹೆಣ್ಮಕ್ಳಿರೋ ಮನೆಗಳನ್ನೇ ನೋಡ್ತಾರೆ. ಕಾರಣ ಏನು? ಆ ಆಸ್ತಿ ನಮಗೆ ಸಿಗುತ್ತೆ, ಫ್ಯೂಚರಲ್ಲಿ ಭವಿಷ್ಯದಲ್ಲಿ ನಮಗೆ ಆಸ್ತಿ ಸಿಗುತ್ತೆ, ನಾವು ಸಂಪಾದನೆ ಮಾಡಿ ನಾವು ಬದುಕಬೇಕು ಅನ್ನೋ ಮೈಂಡ್ ಸೆಟ್ ಇವತ್ತು ಜನಗಳಿಗೆ ಒಟ್ಬಿಟ್ಟಿದೆ. ಸೊ ನಾನು ಹೆಣ್ಣನ್ನು ಬರಮಾಡ್ಕೋತಾ ಇದ್ದೀನಿ, ಅವ್ರ ಮನೆಯಿಂದ ಆಸ್ತಿ ಸಿಗಬೇಕು ಅಂತ ಈ ಒಂದು ದುರ್ಬುದ್ಧಿ ಅನ್ನೋದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವರದಕ್ಷಿಣೆ ಪದ್ಧತಿ ಆ ಹೆಣ್ಮಗಳ ಬಡ ಕುಟುಂಬಕ್ಕೆ ತುಂಬ ಹೊರೆಯಾಗುತ್ತೆ. ಈ ಅನೇಕ ಬಾರಿ ಆ ಹುಡುಗನ ಕಡೆಯಿಂದ ಬೇಡಿಕೆ ಈಡೇರ್ತಿದ್ರೆ ಈ ವೈಫಲ್ಯದ ಪರಿಣಾಮವಾಗಿ ಏನೇನಾಗುತ್ತೆ ಅಂತಂದರೆ ಈ ಮದುವೆ ಒಮ್ಮೆ ನಿಂತೋಗೋಂಥ ಸ್ಥಿತಿ ಬರುತ್ತೆ ಮತ್ತು ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಈ ನಾನು ಬಾಲ್ಯದಲ್ಲಿ ಎಷ್ಟೋ ಮದುವೆಗಳಿಗೆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಹುಡುಗ ಈ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಹುಡುಗಿ ಮನೆಯವರು ನನಗೆ ವಾಚ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ತಾಳಿ ಕಟ್ಟೋದಿಲ್ಲ ಅಂತ ಇಚ್ಛೆ ಬರ್ತಾರೆ. ನನ್ನ ಕಣ್ಣಾರ ನೋಡಿದ್ದು. ನಾನು ತುಂಬ ಬಾಲ್ಯದಲ್ಲಿ, ನಾನು ಐ ಥಿಂಕ್ ನಾನು ಒಂದು 8th 9th ಸ್ಟ್ಯಾಂಡರ್ಡ್ ಓದುವಂಥ ಸಂದರ್ಭದಲ್ಲಿ ಮದುವೆಯನ್ನೇ ಆಗದೇನೆ ಆ ವ್ಯಕ್ತಿ ಒಂದು ವಾಚ್ಗೋಸ್ಕರ ಬರ್ತಾರೆ. ಸೊ ಅವಾಗ ನಾವು ನೋಡುವಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ನಮಗೆ, ಇವ್ರು ಯಾಕೆ ಈ ಥರ ಹೋಗ್ತಾ ಇದ್ದಾರೆ ಅಂತ. ಬಟ್ ಅದು ರಿಯಾಲಿಟಿ ಏನು ಅಂತಂದರೆ ಆ ವಾಚು ಸಹ ಒಂದು ವರದಕ್ಷಿಣೆ. ಸೊ ಇಂಥವುಗಳನ್ನು ನೋಡ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದರೆ, ನಮ್ಮ ಒಂದು ಭಾರತದಲ್ಲಿ ಈ ಶತಮಾನಗಳಿಂದ ಇದು ಚಾಲ್ತಿಲಿದೆ. ಈ ವರದಕ್ಷಿಣೆ ವ್ಯವಸ್ಥೆಯಿಂದಾಗಿ ಸಮಾಜದಲ್ಲಿ ಈ ಅನಿಷ್ಟಗಳಲ್ಲಿ ಸಹ ಒಂದಾಗಿದೆ. ಈ ಮಾನವ ನಾಗರಿಕತೆಯು ತುಂಬ ಹಳೆದಾಗಿದ್ರು ಸಹ ಈ ಪ್ರಪಂಚದ ಅನೇಕ ಭಾಗಗಳಲ್ಲಿ ಈ ಒಂದು ವರದಕ್ಷಿಣೆ ಅನ್ನೋದು ಈ ಪದ್ಧತಿ ಹರಡಿದೆ. ಸೊ ನಾವು ಈ ಕೆಲವು ಜನರಿಗೆ ಈ ವರದಕ್ಷಿಣೆ ವ್ಯವಸ್ಥೆ ಸಾಮಾಜಿಕ ಸಂಕೇತಕ್ಕಿಂತ ಹೆಚ್ಚಾಗಿದೆ. ಆ ಒಂದು ಗಂಡಿನ ಕುಟುಂಬಕ್ಕೆ, ಅದು ವರನ ಕುಟುಂಬಕ್ಕೆ
ಒಂದು ಏನೋ ಒಂದು ದೊಡ್ಡದಾದ ಮತ್ತು ಗರಿಷ್ಠವಾದ ಮೊತ್ತ ಹಣವನ್ನು ಅವರು ನೀಡುವುದು ಮತ್ತು ಸಮಾಜದಲ್ಲಿ ಅವರ ಕುಟುಂಬದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಅಂತ ನಾವು ನಂಬ್ಕೋತೀವಿ. ಬಟ್ ಆ ವ್ಯಕ್ತಿ ಆ ಹೆಣ್ಣು ಮನೆಯವನು ಆ ವರಮಾನ ಅದೇನ ವರದಕ್ಷಿಣೆಯನ್ನು ಕೊಡ್ತಾನಲ್ಲ, ಆ ವ್ಯಕ್ತಿ ಏನಾಗ್ಬಿಡ್ತದೆ ಅಂತಂದ್ರೆ, ಒಂದು ಮಗಳಿದ್ರೆ ಹೆಣ್ಮಗಳು, ಆಕೆಯ ಮದುವೆಗೆ ಅಂತಾನೆ ಇವತ್ತು ನಾವು ಕೂಡಿಟ್ಕೊ ಹೋಗ್ಬೇಕಾಗುತ್ತೆ ನಯ ಪೈಸೆಗಳನ್ನು. ಸೊ ಆ ವ್ಯಕ್ತಿ 18 ವರ್ಷ ಆದಮೇಲೆ ಆ ಹುಡುಗಿನ ಮದುವೆ ಮಾಡಬೇಕು ಅಂತಂದಾಗ ಪಾಪ ಹೆಣ್ಣಿನ ಎತ್ತಂತ ತಂದೆ ಈ 16 ವರ್ಷಗಳಿಂದ ಅದನ್ನ ಕೂಡಿಸ್ಕೊಬಂದು ಮದುವೆ ಮಾಡೋದಕ್ಕೆ ಒಂದು ದಿನದಲ್ಲಿ ಖರ್ಚು ಮಾಡ್ತಾರೆ. ಇವತ್ತು ಆಡಂಬರವಾಗಿ ಇವತ್ತು ಏನು ಮಾಡ್ತಾರೆ, ನಮ್ಮ ಬಡ ಜನರು ಸಹ ಅವ್ರ ಮದುವೆ ಇಲ್ಲೇ ಬೇಕು ಅಂತ ಕೇಳ್ತಾರೆ. ನಮ್ಮ ಗಂಡನ ಕಡೆಯವರು, ಈ ವರದ ಕಡೆಯವ್ರು ಏನು ಮಾಡ್ತಾರೆ, ಇಲ್ಲ ನಮಗೆ ಇಂಥತ್ತವ ಆಗಬೇಕು, ನಾವು ದೊಡ್ಡ ಚೌಟ್ರಿಲೇ ಆಗಬೇಕು ಅಂತ ಹೇಳ್ತಾರೆ. ಸೊ ಹೌದಾ, ಇವರು ಪಾಪ ಇವ್ರನ್ನ ಅದನ್ನ ನನ್ನ ಮಗಳು ಚೆನ್ನಾಗಿರಲಿ, ಒಳ್ಳೆ ಜೀವನ ಸಿಗಲಿ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ತುಂಬ ನೋವಾಗುತ್ತೆ. ಇಂಥವುಗಳಲ್ಲಿ ಗ್ರ್ಯಾಂಡ್ ಮದುವೆ ಆಗಲಿ ಅಥವಾ ಈ ವರದಕ್ಷಿಣೆಗಳಾಗಲಿ ಇವುಗಳನ್ನ ಅವಾಯ್ಡ್ ಮಾಡಿದ್ರೆ ಈ ಪ್ರೀತಿ ವಿಶ್ವಾಸ ಇದಕ್ಕೆ ನಾವು ಬೆಲೆ ಕೊಡೋದು ಇವತ್ತು ಕಮ್ಮಿ ಆಗ್ತದೆ. ನೋಡಿ, ನಮ್ಮ ದೇಶದಲ್ಲಿ ಒಂದು ತುಂಬ ಇತಿಹಾಸನೇ ಇದೆ ಈ ವರದಕ್ಷಿಣೆಗೆ ಸಂಬಂಧಪಟ್ಟ ಹಾಗೆ. ಈ ವರದಕ್ಷಿಣೆ ವಧುವಿನ ಪೋಷಕರು ಹೇಗೆ ಅದನ್ನು ಪಾಲಿಸಬೇಕು ಅಂತಂದರೆ, ನಾನು ಹೇಳಿದೆ ಪಾಪ ಅವ್ರಿಗೆ ಗೆದ್ದಿದ್ದೆಲ್ಲ ಮದುವೆಗೋಸ್ಕರನೇ ಮಾಡ್ತಾರೆ. ಯಾಕಂದರೆ ನಾವು ಹೇಳ್ತೀವಿ ಇವತ್ತು ನಮ್ಮ ಸಮಾಜದ ಈ ಜಾಲತಾಣಗಳೆಲ್ಲ ಹೇಳ್ತೀವಿ ಏನಂತ, ಹೆಣ್ಣು ಒಂದು ಲಕ್ಷ್ಮಿ ಅಂತ ಕರಿತೀವಿ. ಆದರೆ ಆ ಹೆಣ್ಣು ಮಗಳನ್ನ ನಾವು ಬರಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಹೇಗೆ ಹಣ ಒಡವೆಗಳನ್ನ ಈಸ್ಕೋತಾರೆ ಅಂತ ನನಗೆ ತುಂಬ ಬೇಜಾರಿನ ಸಂಗತಿ ಅದು. ವರದಕ್ಷಿಣೆ ಮೂಲಭೂತ ಉದ್ದೇಶ ಏನಂದರೆ, ಪತಿ ಮತ್ತು ಅವನ ಕುಟುಂಬದ ಒಂದು ದುಷ್ಟಕೃತ್ಯ, ಇದ್ರ ವಿರುದ್ಧ ಹೆಂಡತಿಗೆ ರಕ್ಷಣೆಯ ಒಂದು ರೂಪವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಆ ಮದುವೆಯ ನಂತರ ವಧುವರು ಒಟ್ಟಿಗೆ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ವರದಕ್ಷಿಣೆ ಒಂದು ಅಂತ ಹೇಳಿ ಅವ್ರಿಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಿತ್ತು. ಯಾವಾಗ ಇತಿಹಾಸ ಪ್ರಕಾರ ಹೋಯ್ತು ಅಂತಂದರೆ, ಈಗೇನಾಗಿದೆ, ನನ್ನ ಮಗಳು ಚೆನ್ನಾಗಿರಲಿ, ಅಳಿಯ ಚೆನ್ನಾಗಿರಲಿ ಅಂತ ಕೆಲವರು ಕೊಡೋದಕ್ಕೆ ಅಂದು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಮಾಹಿತಿ ನಾನು ತಿಳ್ಕೊಂಡಿರೋ. ಅದೇನಾಗುತ್ತೆ ಈಗ, ಅದನ್ನೇ ಇವತ್ತು ಇವರು ಯುಟಿಲೈಸ್ ಹೆಂಗೆ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅವತ್ತು ಇದ್ದವ್ರು ಕೊಡ್ತಿದ್ರು, ಇವತ್ತು ಇಲ್ಲದೇ ಇದ್ರೂ ನಾವು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ವರದಕ್ಷಿಣೆಯಿಂದಾಗಿ ಈ ಕಡಿಮೆ ಜೀವನ ಮಟ್ಟ ಆಗುತ್ತೆ, ಮತ್ತು ಹುಡುಗಿಗೆ ಭಾವನಾತ್ಮಕವಾಗಿ ಒತ್ತಡ ಬೀಳುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ವರದಕ್ಷಿಣೆಯಿಂದಾಗಿ ಭ್ರಷ್ಟಾಚಾರ ಸಹ ಇಲ್ಲಿ ನಾವು ಒಂಥರ ಬೆಂಬಲಿಸ್ದಂಗೆ ಆಗುತ್ತೆ. ಯಾಕಂದರೆ ನಾನು ಒಂದು ಮಗಳನ್ನ ಮದುವೆ ಮಾಡಬೇಕು ಅಂತ ನಾನು ಹೋದಾಗ ಎಷ್ಟು 16 ಲಕ್ಷಗಳು ಖರ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಏನು ಮಾಡಬೇಕು, ನಾನು ಯಾವುದೋ ಒಂದು ವೃತ್ತಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ನಾನು ಅನ್ಯಾಯದ ಮಾರ್ಗ ಹಿಡಿಯುವಂಥ ವಿಧಾನಗಳಿರುತ್ತೆ. ಅದಕ್ಕೆ ಇದು ಒಂದು ಸಹ ಸಾಕ್ಷಿಯಾಗುತ್ತೆ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗಿ ಹೋಗ್ತಾರೆ, ತಂದೆ ತಾಯಿಗೆ ಬೆಲೆ ಕೊಟ್ಟು ನಮ್ಮ ಹಳ್ಳಿಗಳಲ್ಲಿ ಆಗ್ಬಿಡ್ತಾರೆ. ಅವಾಗ ವರಮಾನ ವಿಚಾರ ಬಂದಾಗ ಈ ಕೆಲವೊಂದು ನಡತೆಗಳನ್ನು ನೋಡಿ ಅವರಿಗೆ ದೈಹಿಕವಾಗಿ ಹಿಂಸೆ, ಮಾನಸಿಕವಾಗಿ ಹಿಂಸೆಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಮನೆಯ ಅತ್ತೆಯಂದಿರು, ಈ ಸ್ವಚ್ಛಂದಿರೆಲ್ಲ ಏನು ಮಾಡ್ತಾರೆ, ನನ್ನ ದೊಡ್ಡ ಮಗಳು ಇಷ್ಟು ವರದಕ್ಷಿಣೆ ಬಂದು ಅವಳು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು, ಅಷ್ಟೊಂದು ದುಡ್ಡು ಕೊಟ್ಟರು, ಹಣ ಕೊಟ್ಟರು, ಈ ಥರ ಹೇಳ್ತಾರೆ. ಆದರೆ ಇನ್ನೊಬ್ರು ಕೊಡದೇ ಇರೋಂಥವ್ರ ಮೇಲೆ ಅವ್ರಿಗೆ ಹೇಳಿದಾಗ ಅದೇನಾಗುತ್ತೆ, ಅವರಿಬ್ಬರನ್ನು ಹೋಲಿಕೆ ಮಾಡೋದಂಥ ಸಂದರ್ಭದಲ್ಲಿ ಮೇಲು ಕೀಳುವಂಥ ಭಾವನೆ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲೂ ಸಹ ಈ ವರಮಾನ ಮೀನ್ಸ್ ಅಂದರೆ ಅದು ಆಡು ಭಾಷೆಯಲ್ಲಿ ವರಮಾನ ಅಂತ ಬರುತ್ತೆ. ನನಗೆ ವರದಕ್ಷಿಣೆ ಅನ್ನೋಕ್ಕಿಂತ ವರಮಾನ ಅಂತಲೇ ಅದು ನನ್ನ ಮೈಂಡಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಸೊ ವರದಕ್ಷಿಣೆಯ ತಗೊಂಡಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ವರದಕ್ಷಿಣೆ ಕೊಟ್ಟವ್ರು ಒಂದಷ್ಟೇ ತುಂಬ ಪ್ರೀತಿ ಕೊಡ್ತಾರೆ ನಮ್ಮ ಇತ್ತೀಚಿನ ಸಮಾಜದಲ್ಲಿ. ವರದಕ್ಷಿಣೆ ತಗೊಂಡು ಬರದೇ ಇರೋರ್ಗೂ ಒಂದು ರೀತಿ ಕೀಳು ಮಟ್ಟದಲ್ಲಿ ನೋಡೋವಂಥ ಒಂದು ಇದು ಇವತ್ತು ನಾವು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ, ಈ ವರದಕ್ಷಿಣೆ ಪದ್ಧತಿಯನ್ನು ಬಲವಾಗಿ ನಾವು ಖಂಡಿಸಬೇಕಾಗಿದೆ. ಈ ಒಂದು ಸರ್ಕಾರವು ವರದಕ್ಷಿಣೆಯ ಶಿಕ್ಷಕ ಅಪರಾಧ ಅಂತೇಳಿ ಕಾನೂನು ಜಾರಿಗೆ ತಂದಿದ್ರು ಸಹ ಈ ದೇಶದ ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಇನ್ನೂ ಸಹ ಅನುಸರಿಸ್ಕೊ ಹೋಗ್ತಾ ಇದ್ದಾರೆ. ಇವತ್ತು ಇನ್ನೂ ನಡೀತಾನೆ ಇದೆ. ಹೆಣ್ಮಕ್ಳು ಮತ್ತು ಅವ್ರ ಕುಟುಂಬಗಳು ಬದುಕೋದು ಇವತ್ತು ತುಂಬಾ ಕಷ್ಟ ಆಗಿದೆ. ತಂದೆ ತಾಯಂದಿರು ತಮ್ಮ ಹೆಣ್ಮಕ್ಳಿಗೆ ಅವ್ರು ಬಯಸಿದಂತೆ ಎಲ್ಲವನ್ನೂ ಸಂತೋಷದಿಂದ ನೀಡುವಂಥ ಒಂದು ಆಯ್ಕೆ ಹೊಂದಿರಬೇಕು. ಮತ್ತು ಆ ಸಂಪ್ರದಾಯಗಳ ಹೆಸರಿನಲ್ಲಿ ಅವ್ರ ಮೇಲೆ ಏನನ್ನು ಒತ್ತಾಯಿಸಬಾರ್ದು ಅನ್ನೋದು ನನ್ನ ಒಂದು ಮಾತು. ಈ ವರದಕ್ಷಿಣೆ ಕೊಡೋದು ಮತ್ತು ತೆಗೆದುಕೊಳ್ಳೋದು ಇದೆಲ್ಲ ಅಪರಾಧ ಅಂತೇಳಿ 1961 ವರದಕ್ಷಿಣೆ ವಿರೋಧಿ ಕಾನೂನು ಹೇಳುತ್ತೆ. ಇದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಆ ಕನ್ನಿ ಪಿತೃಗಳು ಮುಂದೆ ಅದು ಏನು ಬಳಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ತಮ್ಮ ಮಗಳು ಮುಂದಿನ ಜೀವನದಲ್ಲಿ ನಡೆಸೋದು ಕಷ್ಟಕರವಾಗುತ್ತೆ ಅಂತ ಹೇಳಿ ಅವರು ಹೆದರ್ಕೋತಾರೆ.
ಸೊ ಅದರಿಂದಾಗಿ ಈ ದಿನನಿತ್ಯ ಮಾಧ್ಯಮಗಳಲ್ಲಿ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಾಗೆ ಆರೋಪಗಳು ಬರ್ತಾ ಇರ್ತವೆ ಮತ್ತು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಾಗ ಶಿಕ್ಷೆಗಳು ಆಯ್ತಾ ಇರ್ತವೆ. ಇಂಥವುಗಳನ್ನ ನಮ್ಮ ಈ ಒಂದು ಹೆಣ್ಮಕ್ಳಾಗಲಿ ಮತ್ತು ಈ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಾಗಲಿ ಅಥವಾ ಏನು ಸಂಬಂಧಪಟ್ಟವ್ರು ಏನು ಮಾಡಬೇಕು ಅದನ್ನು ನಾವು ತೋರಿಸ್ಕೊಟ್ಟು ಜನಗಳಿಗೆ ತಿಳಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಅದನ್ನು ಜನಗಳಿಗೆ ಆ ವಿಚಾರ ಮುಟ್ಟುವಂತೆ ನಾವು ಮಾಡಬೇಕಾಗತ್ತೆ. ಅದು ಸ್ವಾವಲಂಬಿ ಹಾದಿಯನ್ನು ನಾವು ತುಳಿಯಲು ನಾವು ಸಿದ್ಧರಾಗಬೇಕಾಗತ್ತೆ. ಈ ಸಮಾನತೆಗಾಗಿ ಹೊರಡುವಂಥ ಸ್ತ್ರೀ ಸಂಘಗಳು ಮತ್ತು ವರದಕ್ಷಿಣೆ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಡಿ ಇದನ್ನು ಹೋರಾಟ ಮಾಡಿ ಹೋಗಲಾಡಿಸ್ಬೇಕಾಗತ್ತೆ. ಮತ್ತು ಈ ಹೆಣ್ಮಕ್ಳಿಗೆ ಆಗಲಿ ಮತ್ತು ಪ್ರತಿಯೊಂದು ಮನೆಯಲ್ಲೂ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಈ ವರದಕ್ಷಿಣೆ ಸಂಬಂಧಪಟ್ಟ ಹಾಗೆ ಏನು ಅರಿವನ್ನು ಮೂಡಿಸ್ಬೇಕು ಅದನ್ನು ಅನಿವಾರ್ಯವಾಗಿ ಮೂಡಿಸ್ಲೇಬೇಕಾಗುತ್ತೆ. ಏನು ನಮ್ಮ ಸಂಬಂಧಪಟ್ಟಂಥ ಸಂಘಗಳು, ಸಂಸ್ಥೆಗಳು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ನೂ ಸಹ ಜವಾಬ್ದಾರಿಗಳನ್ನು ತಗೋಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಎಜುಕೇಟೆಡ್ ಪೀಪಲ್ಸ್, ವಿದ್ಯಾವಂತ ಯುವಕರು ಈ ವರದಕ್ಷಿಣೆ ಪಡೆಯೋದನ್ನು ನಿಲ್ಲಿಸಬೇಕು ಮತ್ತು ಸಮಾಜದಲ್ಲಿ ಮಾದರಿಯಾಗಬೇಕು. ಮತ್ತು ನಮ್ಮ ಈ ಸರ್ಕಾರಗಳು ಪ್ರಬಲ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಮತ್ತು ಈ ಒಟ್ಟಿನಲ್ಲಿ ಸಮಾಜಕ್ಕೆ ಅಂಟ್ಕೊಂಡಿರುವಂಥ ಈ ವರದಕ್ಷಿಣೆ ಅನ್ನೋವಂಥ ಪಿಸಾಚಿನ ಈ ಒಂದು ಹೊಡೆದೋಡಿಸ್ಬೇಕು, ಸಮಾಜನ ಕಿತ್ತಾಕಿ ಬಿಸಾಕಬೇಕು ಮತ್ತು ಈ ಜನಗಳಿಗೆ ಇದು ಮನಪರಿವರ್ತನೆ ಮಾಡಬೇಕು. ಸುಸಂಸ್ಕೃತ ಭಾರತದ ಒಂದು ನಾಗರಿಕರಾಗಿ ನಾವುಗಳು ಆ ಒಂದು ಮನಸ್ಸು ಬದಲಾವಣೆಗಳಾಗಬೇಕು. ಇದರಿಂದ ಏನು ಅನ್ನೋದ್ರ ಬಗ್ಗೆ ಅದನ್ನು ತಿಳಿಸಿ ನಾವು ಒಂದು ಸುಸಂಸ್ಕೃತವಾದ ಭಾರತನ ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಣ ಅಂದರೆ ಆಸೆ. ಈ ಆಸೆ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳನ್ನ, ಅವರ ತಂದೆ ತಾಯಿಗಳನ್ನ ಎಷ್ಟೋ ಜನ ನರಕಕ್ಕೆ ಹೋಗಿಸ್ತಾ ಇರೋದು ಈ ಒಂದು ವರದಕ್ಷಿಣೆ ಅನ್ನೋ ಪದ್ಧತಿ ಆಧಾರದ ಮೇಲೆ. ಅದರಿಂದಾಗಿ ನಾವುಗಳು ಕಾನೂನಿನ ಅರಿವು ಈ ಒಂದು ಆ್ಯಕ್ಟನ್ನು ಇನ್ನೂ ತಲುಪಿಲ್ಲ, ಜನಗಳಿಗೆ ತಲುಪಿಸೋದು ಪ್ರಯತ್ನ ನಾವು ಮಾಡಬೇಕಾಗಿದೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ನಮ್ಮ ವರದಕ್ಷಿಣೆಯಿಂದಾಗಿ ವರನ ಕುಟುಂಬದವರು ಟಾರ್ಚರ್ ಕೊಟ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಆ ಹೆಣ್ಮಗಳು, ಆ ವಧು ಅಂತ ಏನಂತ ಕರೀತಾರೆ, ಆ ಹೆಣ್ಮಗಳು ಸಾವನ್ನಪ್ಪಿದ್ರೆ ಆ ವ್ಯಕ್ತಿ ಹೊಂದಿದಂಥ ಸಂದರ್ಭದಲ್ಲಿ ಆಕ್ಟ್ ಸೆಕ್ಷನ್ 304B ಪ್ರಕಾರ 304B ಪ್ರಕಾರ ಕನಿಷ್ಠ 7 ವರ್ಷಗಳವರೆಗೆ ಅವರು ಸೆರೆಮನೆವಾಸ ಆಗುತ್ತೆ. ಗರಿಷ್ಠ ಜೀವಾವಧಿ ಶಿಕ್ಷೆನೂ ಸಹ ಕೊಡ್ಬೋದು. ಯಾರು ದೂರು ಕೊಡ್ತಾರೆ ಅಂತಂದರೆ ಯಾವ ವ್ಯಕ್ತಿ ತೊಂದರೆಗೊಳಗಾದಂಥ ವ್ಯಕ್ತಿ ಅಥವಾ ಅವರ ಪೋಷಕರು, ಅವರ ಸಂಬಂಧಿಕರು ಅಥವಾ ಅವ್ರ ಮಾನ್ಯತೆ ಪಡೆದಂಥ ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಅಥವಾ ಲಿಖಿತ ದೂರು ಕೊಡ್ಬೋದು. ಇಂಥ ದೂರು ಕೊಟ್ಟು ಇಂಥ ಸಂದರ್ಭದಲ್ಲಿ ಈ ವರದಕ್ಷಿಣೆ ವಿಚಾರವಾಗಿ ಹೆಣ್ಮಗಳು ಅದನ್ನು ಕಷ್ಟ ಅನುಭವಿಸಿ ಆ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರೆ ಆ ಒಂದು ಗಂಡು ಮಕ್ಕಳ ಮತ್ತು ಅವ್ರ ಮನೆಯವರ ವರನ ಕುಟುಂಬದವರಿಂದ ಏನಾದರೂ ತೊಂದರೆ ಕೊಟ್ಟು ಅವರು ಸಾವನ್ನಪ್ಪಂಥ ಸಂದರ್ಭದಲ್ಲಿ 7 ವರ್ಷದವರೆಗೂ ಸಹ ಶಿಕ್ಷೆ ಆಗ್ತದೆ. ಸೊ ಅದಕ್ಕಾಗಿ ನಾವೇನು ಹೇಳೋದು ಅಂತಂದರೆ, ಈ ವರದಕ್ಷಿಣೆ ಅನ್ನೋದು ಇವತ್ತು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸೋದಕ್ಕೆ ಏನು ಈ ಆ್ಯಕ್ಟು ನಿಷೇಧ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟ ಈ ಕಾನೂನನ್ನು ನಾವು ಪಾಲಿಸಿದ್ರೆ ಮತ್ತು ಇವತ್ತಿನ ಎಜುಕೇಟೆಡ್ ಪೀಪಲ್ಸ್ಗಳೆಲ್ಲ ಸೇರಿ ಇದು ಯಾವುದು ಸರಿ ಅದು ತಪ್ಪು ಅಂತ ಹೇಳಿ ತೀರ್ಮಾನ ಮಾಡಿದೆ, ಅವ್ರ ಮೈಂಡಲ್ಲಿರೋ ದುರಾಸೆಗಳನ್ನ ಬಿಟ್ಟು ಮಾಡಿದ್ರೆ ನಮಗೆ, ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಂದೊಳ್ಳೆ ಆಗುತ್ತೆ. ಮತ್ತು ಒಂದು ಹೇಳಬೇಕು ಅಂತಂದರೆ, ವರದಕ್ಷಿಣೆ ಯಾಕೆ ಬರುತ್ತೆ ಅಂದರೆ, ಯಾರು ವರದಕ್ಷಿಣೆ ತಗೋತಾರೆ ಅಂದರೆ ವರದಕ್ಷಿಣೆ ತಗೋತಾನೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ದುಡಿದು ನನ್ನ ಶ್ರೀಮತಿನ ಸಾಕಬೇಕಾಗುತ್ತೆ. ಅದು ಗಂಡಸು ದುಡಿಯುವಂಥ ಶಕ್ತಿ ಇರೋಂಥ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಹೆಣ್ಮಗಳನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ಅವ್ರ ಕುಟುಂಬದವರ ಪ್ರೀತಿ ಸಂಪಾದನೆ ಮಾಡಬೇಕು ಹೊರತು ಅವರಿಂದ ಹಣ ತಗೊಂಡು ನಾನು ಬದುಕ್ತೀನಿ ಅಂತ ಅಂದರೆ ಅದು ಏಡಿಯ ಲಕ್ಷಣ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿರುತ್ತೆ. ಅದರಿಂದಾಗಿ ದಯಮಾಡಿ ಏನು ಇದು ವರದಕ್ಷಿಣೆ ಆ್ಯಕ್ಟ್ ಇದೆ 1961, ಈ ಕಾನೂನು ಇಷ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ. ನಿಮ್ಮ ಮೆಚ್ಚಿನ
ಜನಧ್ವನಿ 90.8 ಎಫ್ಎಂನಲ್ಲಿ.